ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯ ಒಳಗ ಏನ್ ನೋಡಂದ್ರ ಸೆಕೆಂಡ್ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ನಾ ಯಾರ ಓದಿಲ್ಲ, ನಾನು ಬುಕ್ಕನ ಮುಟ್ಟಿಲ್ಲಪ್ಪ, ನಾನು ಎಕ್ಸಾಮ್ದವು ಬುಕ್ಕ ಮುಟ್ಟಿಲ್ಲ, ಯಾವ ರೀತಿ ಪಾಸ್ ಆಗ್ಬೇಕ, ನಾ ಇಷ್ಟ ಓದ್ಬೇಕ, ನಾನು ಪಾಸ್ ಆಗಿಲ್ಲ ಅನ್ನೋರ ಈ ವಿಡಿಯೋನ ನೋಡ್ಕೋರಿ. ಸ್ಕೋರ್ ಮಾಡೋರು ನೋಡ್ರಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡ್ರಿ. ಹಾಗ ಇಲ್ಲಿ 1 ಅಂಕ, 2 ಅಂಕ, 5 ಅಂಕ ಮತ್ತು 10 ಅಂಕದ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟನ್ನ ಓದಿದರೆ ನೀವು ಸ್ಕೋರ್ ಸ್ಕೋರ್ ಆಗ್ತದ. ಪ್ರತಿ ಒಂದನ್ನ ಇದ್ರೊಳಗದಾವ. ಇಷ್ಟನ್ನ ಓದಿದ್ರೆ 80 ಔಟ್ ಆಫ್ 80 ತೆಗೆದುಕೊಳ್ಬಹುದು. ನೋಡಿ ಬರ್ರಿ, ಇದ್ರೊಳಗೆ ಏನೇನು ಕೊಡ್ಬಹುದು. ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ಪರೀಕ್ಷಾ ಕೈಪಿಡಿ ಅಂದ್ರೆ ಇದ್ರೊಳಗೆ ಯಾವ ಎಕ್ಸಾಮ್ ಒಳಗೆ ಬೀಳ್ತಾವ ಅವು 3 ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನ ರಿಪೇರ್ ಮಾಡಿದ್ದು ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ 2 ರಿಪೇರ್ ಮಾಡಿದ್ದು. ಅದೇ ರೀತಿ 2025 ಹಳೆಯ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಈ ಪಾಯಿಂಟ್ಸ್ ಅನ್ನು ರೆಡಿ ಮಾಡಲಾಗುತ್ತದೆ. ಅದೇ ರೀತಿ ಒಂದು ವಾಕ್ಯದಲ್ಲಿ ಇಲ್ಲಿ ಕೊಡಲಾಗಿದೆ. ಒಂದು ವಾಕ್ಯದಲ್ಲಿ ಫಸ್ಟ್ ಒನ್ ಏನ್ ಕೇಳ್ಯಾನಂದ್ರ ರೀ, ಭಾರತದ ಯಾವ ಸ್ವಾತಂತ್ರ್ಯ ಪಡೆಯಿತು? ಭಾರತ ಯಾವಾಗ ಸ್ವಾತಂತ್ರ್ಯ ಪಡೆಯಿತು? 1947 ಆಗಸ್ಟ್ 15ರಂದ ಸ್ವಾತಂತ್ರ್ಯ ಪಡೆಯಿತು. ಸೆಕೆಂಡ್ ಒನ್ ಏನ್ ಕೇಳಿದ್ರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯವಾಯಿತು? 1885. ಇದೇ ರೀತಿ 1 ಅಂಕದ ಪ್ರಶ್ನೆಗಳನ್ನ ಎಲ್ಲಾನು ನೀವು ಸರಿಯಾಗಿ ನೋಡ್ಕೊರಿ. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊರಿ. WTO ಎಂದರೇನು ಮತ್ತು UPA ಎಂದರೇನು ಮತ್ತು NDA ಎಂದ್ರೆ ವಿಸ್ತರಿಸಿ ಬರೀರಿ ಅಂತ ಕೇಳ್ತಾರ. ನೀವು 1 ಮಾರ್ಕ್ಸ್ ಒಳಗ 80 ಔಟ್ ಆಫ್ 80 ಆಗ್ಬೇಕ್ರ. ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟ್. ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ವೆರಿ ಇಂಪಾರ್ಟೆಂಟ್. ಇನ್ನು ಯಾರು ಏನು ಓದಿಲ್ಲಪ್ಪ, ನನಗೇನು ಗೊತ್ತಿಲ್ಲ ಎಂಬವರನ್ನ ಇಲ್ಲಿ ಸರಿಯಾಗಿ ನೋಡ್ಕೊರಿ. ಅದೇ ರೀತಿ ಇಲ್ಲಿ ಭಾರತ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರ? ಸರ್ದಾರ್ ವಲ್ಲಭಾಯ್ ಪಟೇಲ್. ಎಲ್ಲ ನಿಯಮಗಳಿದಾವ, 1 ವಾಕ್ಯದಲ್ಲಿದಾವ, 2 ವಾಕ್ಯದಲ್ಲಿದಾವ, ಎಲ್ಲನದಾವ 1 ವಾಕ್ಯದಲ್ಲಿ. ಅಷ್ಟು ಓದಿದ್ದೀರ ನೀವು ಎಕ್ಸಾಮ್ ಒಳಗೆ ಸ್ಕೋರ್ ಮಾಡಬಹುದು. ತದನಂತರ 1 ವಾಕ್ಯದಲ್ಲಿ ಉತ್ತರಗಳ ಇಲ್ಲಿ ದಾವ. ತದನಂತರ 2 ಅಂಕದ ಪ್ರಶ್ನೆಗಳನ್ನು ಯಾವ್ಯಾವ ಬರ್ಬೋದ್ರಿ? ಫಸ್ಟ್ ಒನ್ ಸೈಮನ್ ಆಯೋಗ. ಫಸ್ಟ್ ಒನ್ ಸೈಮನ್ ಕಮಿಷನ್ ಏಕೆ ನೇಮಿಸಲಾಯಿತು ಮತ್ತು ಇದು ಏನು ಶಿಫಾರಸು ಮಾಡ್ತದ ಎಂಬುದನ್ನು ಇಲ್ಲಿ ನೋಡ್ಬೋದು. ಅದೇ ರೀತಿ ಪ್ರತಿ ಒಂದನ್ನು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಅದಾವ. ನೀವು ನೋಡ್ಬೋದು ಇಲ್ಲಿ 2 ಕ್ವಶನ್ ಅದಾವ. ಅವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ ನೋಡ್ರಿ. ಸಾರ್ಕ ಪ್ರತಿ ಒಂದನ್ನು ದಾವ. ಅದೇ ರೀತಿ ನೀವು ಸರಿಯಾಗಿ ಅವನ್ನು ಓದ್ಕೋಬೇಕು. ನಾನು ಪಾಸ್ ಆಗಕ್ಕಾಗಲ್ಲ, ನಾನು ಸ್ಕೋರ್ ಮಾಡೋಕ್ಕಾಗಲ್ಲ ಅನ್ನಬಾರ್ದು. ನೀವು ಸರಿಯಾದ ರೀತಿಯಲ್ಲಿ ಅವುಗಳನ್ನು ಯೂಸ್ ತಗೋಬೇಕು. ಇಲ್ಲಿ ಎಲ್ಲನ್ನದಾವ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಈ PDF ಅನ್ನ ಕೊಡ್ತೀನಿ, ಅಲ್ಲಿ ಹೋಗಿ ಸರಿಯಾಗಿ ನೋಡ್ಕೋರಿ. ಇವುಗಳನ್ನ ಪ್ರತಿ ಒಂದನ್ನು 2 ಮಾರ್ಕ್ಸ್ ಅಷ್ಟೇ. ವೆರಿ ವೆರಿ ಇಂಪಾರ್ಟೆಂಟ್ ಅದಾವ, ಅವುಗಳನ್ನ ನೋಡ್ರಿ. ತದನಂತರ 5 ಅಂಕ ಇಲ್ಲಿ ಸ್ಟಾರ್ಟ್. ಇಲ್ಲಿ 2 ಅಂಕದ ಎಷ್ಟು ಕೂಡ 64 ಕ್ವಶನ್. 64 ಕ್ವಶನ್ ಒಳಗೆ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. 64 ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಸರಿಯಾಗಿ ನೋಡ್ಕೊರಿ. 5 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನೋಡ್ಬೋದು. 5 ಅಂಕದ ಪ್ರಶ್ನೆಗಳು ಈ ಕೆಳಗೆ ಪ್ರಶ್ನೆಗಳ 15ರಿಂದ 20 ವಾಕ್ಯದಲ್ಲಿ ಉತ್ತರಿಸಿ ಬರೆಯಿರಿ. ಫಸ್ಟ್ ಒನ್ ಏನ್ ಕ್ವಶನ್ ಕೇಳ ನೋಡ್ಕೊಂಡ್ ಬಂದ್ಬಿಡ್ರಿ. ಇಲ್ಲಿ ಕ್ವಶನ್ ನಿಮ್ಗೆ ಯಾವ ರೀತಿ ಬರ್ತಾವ, ಕ್ವಶನ್ಗಳನ್ನ ಯಾವ ರೀತಿ ಬರ್ತಾವ, ಯಾವ ರೀತಿ ಅಂದ್ರೆ ಇಲ್ಲಿ ಫಸ್ಟ್ ಒನ್ ಏನ್ ಕೇಳಿದ್ರೆ 1947 ಭಾರತದ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. ಇದು ಕ್ವಶನ್. ಇಲ್ಲಿ 2ನೇ ಕ್ವಶನ್ ಮಧ್ಯಂತರ ಸರ್ಕಾರ ಬಗ್ಗೆ ಟಿಪ್ಪಣಿ ಬರೆಯಿರಿ. ತದನಂತರ ನಾವು ನೋಡ್ರಿ 2ನೇ ಕ್ವಶನ್ ನೋಡಿದ್ದು ಅದರ ಆನ್ಸರ್ ಅನ್ನು ಇಲ್ಲಿ ಕ್ರಮೇಣವಾಗಿ ಯಾವ ಹಂತದಲ್ಲಿ ಬರೀಬೇಕು ಎಂಬುದನ್ನ ದಾವ. ಅದೇ ರೀತಿ ಇಲ್ಲಿ ಪ್ರಥಮ ಮಹಾ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ಟಿಪ್ಪಣಿ ಬರೆಯಿರಿ ಕೇಳಿದ್ರೆ ಅವುಗಳನ್ನ ಪಾಯಿಂಟ್ಸ್ ಈ ಪಾಯಿಂಟ್ಸ್ ನೀವು ಆ್ಯಡ್ ಮಾಡಬೇಕು. ಪ್ರತಿಯೊಂದನ್ನು ಈ ಪಾಯಿಂಟ್ಸ್ ಅನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಒಳಗ ಚೆಕಿಂಗ್ ಮಾಡೋರ ಮಾರ್ಕ್ಸ್ ಕೈ ಬೀಚನ್ ಕೊಡ್ತಾರ್ರಿ. ಅದೇ ರೀತಿ 4th ಒನ್ ಪಟೇಲ್ ಸ್ಕೀಮ್ ಕುರಿತು ಟಿಪ್ಪಣಿ ಬರೆಯಿರಿ. ಇಲ್ಲಿ ಎಲ್ಲನ ಇದಾವ 8 ವಿದ್ಯುತ್ ಯಂತ್ರದಿಂದ ಆಗುವ ಲಾಭಗಳನ್ನು ವಿವರಿಸಿ. ಪ್ರತಿಯೊಂದು ಕ್ವಶನ್ಕ ಪ್ರತಿಯೊಂದು ಆನ್ಸರ್ ಅದಾವ. ಸರಿಯಾಗಿ ನೀವು ನೋಡ್ಕೊರಿ. ಆಗ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗ 5 ಅಂಕದ ಭಾಳ ವೆರಿ ವೆರಿ ಇಂಪಾರ್ಟೆಂಟ್. 5 ಅಂಕ ನಿಮ್ಗೆ 10 ಅಂಕ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪಾಯಿಂಟ್ಸ್ಗಳನ್ನ ನಾವು ಪ್ರತಿಯೊಂದು ಪರಿಣಾಮಗಳಂದ್ರೆ ಇವು ಪಾಯಿಂಟ್ಸ್ ಅದಾವ. ಇವು ಪಾಯಿಂಟ್ಸ್ ಅನ್ನು ಏನ್ ಮಾಡ್ಬೇಕಂದ್ರೆ ನೀವು ಅವುಗಳನ್ನ ವಿವರಣೆ ಮಾಡ್ಬೇಕು. ಪ್ರತಿ ಒಂದೊಂದು ಪಾಯಿಂಟ್ಸ್ ಅನ್ನು ವಿವರಣೆ ಮಾಡಬೇಕು. ಈ ಪಾಯಿಂಟ್ಸ್ ಕೊಟ್ಟಾರಪ್ಪ ಅಂದ್ರೆ ನೀವು ವಿವರಣೆ ಮಾಡಬೇಕು. 10 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕೇಳಿದ್ರೆ ಒಂದು ಪಾಯಿಂಟ್ ಅನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾ. ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಮಾರ್ಕ್ಸ್ಗಳನ್ನ ಕಡಿಮೆ ಕೊಡುವ ಚಾನ್ಸಸ್ ಜಾಸ್ತಿ ಇರ್ತದ. ನಿಮ್ಗೆ ಇದನ್ನ ಕೇಳ್ತಾನೆ, ಭಾರತ ಮತ್ತು ಸಾರ್ಕದ ಸಹಕಾರ ಕ್ಷೇತ್ರಗಳಲ್ಲಿ ವಿವರಣೆ ಮಾಡ್ರಿ ಅಂದ್ರೆ ಸಾರ್ಕ್ನ ಪ್ರಾದೇಶಿಕ ಕೇಂದ್ರಗಳು ಯಾವ್ಯಾವ ಅವನು ಬರಿಬೇಕು, ವಿವರಣೆ ಮಾಡಬೇಕು. ಈ ಪ್ರತಿಯೊಂದು ಪಾಯಿಂಟ್ ವಿವರಣೆ ಮಾಡ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅವರು ಸರಿಯಾಗಿ ಮಾರ್ಕ್ಸ್ ಅನ್ನು ನಿಮ್ಗೆ ಕೊಡ್ತಾರೆ. ಇಲ್ಲ ಅಂದ್ರೆ 2 ಮಾರ್ಕ್ಸ್ ಕೊಡೋದು
5 ಮಾರ್ಕ್ಸ್ಗೆ 2 ಕೊಡೋದು, 3 ಕೊಡೋದು, ಹಿಂಗೆ ಮಾಡ್ತಾರೆ. ಅಷ್ಟು ಕರೆಕ್ಟ್ ಆಗಿದ್ರೆ ನಿಮ್ಗೆ ಸರಿಯಾದ ಮಾರ್ಕ್ಸನ್ನು ಕೊಡ್ತಾರೆ. ಅದೇ ರೀತಿ ಇಲ್ಲಿ 10 ಅಂಕದ ಪ್ರಶ್ನೆಗಳು. 10 ಅಂಕದ ಪ್ರಶ್ನೆಗಳ ಫಸ್ಟ್ ಒನ್ ಯಾವ್ದು ಕೊಟ್ಟಾರೆ? 10 ಅಂಕದ 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ವಿವರಿಸಿರಿ. ಈ ಕಾಯ್ದೆಯನ್ನು ವಿವರಣೆ ಮಾಡ್ರಿ, ಅವುಗಳ ಪಾಯಿಂಟ್ಸ್ ಅನ್ನು ಸರಿಯಾಗಿ ಬರೀರಿ. ಇಲ್ಲಿ ಎರಡನೇ ಕ್ವಶನ್ ಏನ್ ಕೇಳೋಣ? ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ವಿವರಣೆ ಮಾಡ್ರಿ. ಸ್ವರೂಪ ಎಂದರೇನು? ಅವುಗಳನ್ನು ಪಾಯಿಂಟ್ಸ್ ಅನ್ನು ಇಲ್ಲಿ ಕೊಡಲಾಗಿದೆ. ಫಸ್ಟ್ ಒನ್ ಸಂವಿಧಾನೇತರ ಬೆಳವಣಿಗೆ. ಸೆಕೆಂಡ್ ಒನ್ ಬಹುಪಕ್ಷ ಪದ್ಧತಿ. ಥರ್ಡ್ ಒನ್ ಪಕ್ಷಗಳ ಒಡಕು ಮತ್ತು ವಿಲೀನ. ಫೋರ್ತ್ ಒನ್ ಏಕಪಕ್ಷ ಪ್ರಾಬಲ್ಯಕ್ಷೀಣತೆ. ಫಿಫ್ತ್ ಒನ್ ಭಿನ್ನಮತೀಯತೆ. ಸಿಕ್ಸ್ತ್ ಒನ್ ಪಕ್ಷಾಂತರ ಬಿಡುಗು. ಸೆವೆಂತ್ ಒನ್ ನಾಯಕತ್ವದ ವರ್ಚಸ್ಸು. ಈ ನಿಯಮಗಳನ್ನ ಕಾಣಬಹುದು. ನೀವು ಅವುಗಳನ್ನು ವಿವರಣೆ ಮಾಡ್ಬೇಕು. 10 ಮಾರ್ಕ್ಸ್ ಅಂದ್ರೆ ಜಾಸ್ತಿ ಬರೀದಿರ್ತದೆ, ವಿವರಣೆ ಮಾಡ್ಬೇಕ. ನೀವು ವಿವರಣೆ ಮಾಡ್ಲಿಕ್ಕಾರ ಮಾರ್ಕ್ಸ್ ಕಳೆದುಕೊಳ್ಳುವ ಚಾನ್ಸಸ್ ಜಾಸ್ತಿ ಇರ್ತದೆ. ಅದರ ತೊಡಕುಗಳು, ರಾಜಕೀಯ ಪರಿಣಾಮಗಳು, ಅನುಕೂಲ ಅನಾನುಕೂಲ ಕೇಳಿದ್ರೆ ಅವುಗಳನ್ನ ಬರಿಬೇಕ. ನೀವು ಒಂದ ಬರ್ರಿ, ಎರಡ ಬರ್ರಿ, ನೀವು 5ರಿಂದ 6, 7 ಇಲ್ಲಿ 10 ಮಾರ್ಕ್ಸ್ ಕೇಳಿದ್ರೆ 10 7 ಪಾಯಿಂಟನ್ನು ನೀವು ನೀಡಬೇಕು. 7 ಪಾಯಿಂಟನ್ನು ನಾರ್ಮಲ್ ಆಗಿ ಅಷ್ಟನ್ನು ಬರಿಬೇಕು. 7 ಪಾಯಿಂಟನ್ನು ಬರಿಬೇಕು. ತದನಂತರ ಈ ಪಾಯಿಂಟ್ಸ್ ಪ್ರತಿ ಒಂದನ್ನು ನೋಡ್ಕೊಂಡ್ಬಿಡ್ರಿ, ಹಾಗ ಅವುಗಳ ಬಗ್ಗೆ ವಿವರಣೆ ಮಾಡ್ರಿ. ಥ್ಯಾಂಕ್ ಯು ಆಲ್. ಮತ್ತೆ ನಿಮ್ಗೆ ಸಿಗ್ತೀನಿ.